ರಾತ್ರಿ ಮಲಗುವಾಗ ನೋಡೋದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ, ಬೆಳಿಗ್ಗೆ ಎದ್ದ ಕೂಡಲೇ ನೋಡೋದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ. ಇದೇ ಕೆಲಸ ಆಗುತ್ತೆ ಯಾರು ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರಲ್ಲ ಅವರಿಗೆ. ಲೇಝಿ ಡೇಸಿ ಸ್ಟಿಚ್ ಹೇಳಿಕೊಡಿ ಅಂತ ಕಮೆಂಟ್ ಹಾಕ್ತಿದ್ರು. ಸೊ ನಾನು ಅಂದ್ಕೊಂಡೆ ಇದು ಯಾವುದಪ್ಪ ಲೇಝಿ ಡೇಸಿ ಸ್ಟಿಚ್ ಅಂತ. ನಂದು ಹೇಗೆ ಅಂದರೆ, ನಾನು ಓನಾಗಿ ಕಲ್ತಿರುವ ಕಾರಣ ನನಗೆ ಸ್ಟಿಚಸ್ ಇದು ಹೆಸರು ನಾನು ಅಷ್ಟು ನೆನಪಿಡಲ್ಲ. ಅಂದರೆ ಕಸ್ಟಮರ್ ಈಗ ಆರ್ಡ್ರ್ ತೊಗೊಂಡು ಬಂದು ನಮಗೆ ಈ ಸ್ಟಿಚ್ಚಿದ್ದು ಡಿಸೈನ್ ಮಾಡಿಕೊಡಿ, ಲೇಝಿ ಡೇಸಿ ಸ್ಟಿಚ್ಚಿದ್ದು ಡಿಸೈನ್ ಮಾಡಿಕೊಡಿ, ಅಥವಾ ಲೋಡಿಂಗ್ ಸ್ಟಿಚ್ಚಿದ್ದು ಡಿಸೈನ್ ಮಾಡಿಕೊಡಿ ಅಂತ ಯಾರೂ ಹೇಳಲ್ಲ. ಒಂದು ಫೋಟೋ ಕೊಡ್ತಾರೆ, ಆ ರೀತಿ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಸ್ಟಿಚಸ್ ಇದು ಕಲಿಯುವಾಗ ಸ್ವಲ್ಪ ನಾಲೆಜ್ ಇರಬೇಕು, ಅಲ್ಲದೆ ವರ್ಕ್ ಮಾಡುವಾಗ ನಮಗೆ ಅಷ್ಟು ನಾಲೆಜ್ ಬೇಕು ಅಂತ ಇಲ್ಲ. ಅಂದರೆ ಸ್ಟಿಚಸ್ ಇದು ಹೆಸರಿದು, ಸ್ಟಿಚಸ್ ಇದು ನಾಲೆಜ್ ಬೇಕು, ಬಟ್ ಹೆಸರಿದ್ದು ಅಷ್ಟು ಬೇಕು ಅಂತ ಇಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಲೇಝಿ ಡೇಸಿ ಸ್ಟಿಚ್ ಹೇಳಿಕೊಡಿ ಅಂತ. ನಾನು ತಿಳ್ಕೊಂಡಿದ್ದು ಯಾವುದು ಸ್ಟಿಚ್ ಅಪ್ಪ ಅಂತ ಹೇಳಿ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡುವಾಗ ಇದು ನಾನು ನಾರ್ಮಲ್ ಮಾಡುವ ಸ್ಟಿಚ್ಚಿಗೆ ಆ ಹೆಸರು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಈ ವಿಡಿಯೋ ಒಂದು ಬುಟ್ಟಾಸ್ ಡಿಸೈನ್ ಮಾಡ್ತಿದ್ದೇನೆ ನಾನು. ನಿಮಗೆ ಹೆವಿ ಗ್ರ್ಯಾಂಡ್ ವರ್ಕಿಗೆ ಈ ಥರ ಬುಟ್ಟಾಸ್ ಡಿಸೈನ್ನ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಯೂಸ್ ಮಾಡಿರೋದು ಚಿಕ್ಕ ಕುಂದನ್ ಸ್ಟೋನು ರೌಂಡ್ ಶೇಪಲ್ಲಿ, ಮತ್ತು ಜರ್ದೋಸಿ, ಮತ್ತು ಕಟ್ ಬೀಡ್, ಮತ್ತು 2mm ಬೀಡ್. ಸೊ ಫಸ್ಟಿಗೆ ನಾನು ಏನು ಮಾಡಿದ್ದೇನೆ ಅಂದರೆ, ಒಂದು ರೌಂಡ್ ಸ್ಟೋನನ್ನು ಫಸ್ಟಿಗೆ ಸ್ಟಿಕ್ ಮಾಡಿದ್ದೇನೆ. ಆಲ್ರೆಡಿ ನಾನು ಬುಟ್ಟಾಸಿಗೆ ಡಿಸೈನ್ ಮಾಡಿದ್ದೇನೆ. ಇದು ನಾರ್ಮಲ್ ಬುಟ್ಟಾಸ್ ಅಲ್ಲ, ನೀವು ಹೆವಿ ವರ್ಕಿಗೆಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಇದು ಬುಟ್ಟಾಸ್, ತುಂಬ ಗ್ರ್ಯಾಂಡ್ ಆಗುತ್ತೆ. ನೀವೀಗ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಹೇಗೆ ಡಿಸೈನ್ ಬಂದಿದೆ ಅಂತ. ಸೊ ಅದನ್ನು ಹೇಗೆ ಮಾಡ್ತೇನೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದರ ಜೊತೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ, ಆಯಿತಾ. ಸೊ ಈಗ ವಿಷಯ ಏನಂದರೆ, ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ, ಅಂದರೆ ತುಂಬ ಜನ ಮೋಸ ಹೋಗ್ತಿದ್ದಾರೆ ಆನ್ಲೈನ್ ಕ್ಲಾಸಲ್ಲಿ. ಹಣ ಅಂದರೆ ತುಂಬ ಅಮೌಂಟ್ ಕೊಟ್ಟು ಕಲೀಲಿಕ್ಕಾಗದೆ ತುಂಬ ಡಿಪ್ರೆಷನಿಗೆ ಹೋಗಿ ನನಗೆ ಒಂದೊಂದು ಸಲ ಕಾಲ್ ಮಾಡಿ ಹೇಳ್ತಾರೆ. ಅದರದ್ದೊಂದು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ಹಾಕಿದಾದಮೇಲೆ ತುಂಬ ಜನ ಕಾಲ್ ಮಾಡಿದರು, ಮೆಸೇಜ್ ಮಾಡಿದರು, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಅಂತ. ಸೊ ಥ್ಯಾಂಕ್ ಯು ಯಾರೆಲ್ಲ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿದ್ದೀರಾ. ಸೊ ಇನ್ನೊಂದು ತುಂಬ ಜನ ಕೇಳ್ತಾರೆ, ನಾವೀಗ ವರ್ಕ್ ಮಾಡಿದಾದಮೇಲೆ, ಅಂದರೆ ನಾವೀಗ ಕ್ಲಾಸ್ ಕಲಿತಾದ್ಮೇಲೆ ನಮಗೆ ಹೇಗೆ ಬಿಸ್ನೆಸ್ ಸೆಟ್ ಆಗುತ್ತೆ ಅಂತ. ಬಿಸ್ನೆಸ್ ಸೆಟ್ ಆಗಬೇಕು ಅಂದರೆ ನಾನು ನನ್ನ ಸ್ಟೂಡೆಂಟಿಗೆ ಕೂಡ 100% ಗ್ಯಾರಂಟಿ ಕೊಡಲ್ಲ. ಯಾಕಂದರೆ ನೀವು 2 ಮಂತ್ ಕೋರ್ಸ್ ಕಲಿತು 3ನೇ ಮಂತಿಗೆ ನಿಮಗೆ ತುಂಬ ಲಕ್ಷಗಟ್ಟಲೆ ಆರ್ಡ್ರ್ ಬರುತ್ತೆ ಅಂತ. ಆರ್ಡ್ರ್ ಬರುತ್ತೆ, ಬಟ್ ಫಸ್ಟ್ ಮಂತ್ ನಿಮಗೆ 1000-2000 ಇದ್ದು ಆರ್ಡ್ರ್ ಬರ್ಬೋದು ನನ್ನ ಪ್ರಕಾರ. ಅಂದರೆ 1-2 ಬ್ಲೌಸ್ ಬಂತು ಅಂದರೆ ಅಷ್ಟೇ ಅಮೌಂಟ್. ಅಂದರೆ ಸ್ಟಾರ್ಟಿಂಗ್ ನಿಮಗೆ ತುಂಬ ರೇಂಜ್ ಜಾಸ್ತಿದು ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಸಿಂಪಲ್, ಅಂದರೆ 1500, 2000 ಆ ರೀತಿದು ಮಾಡ್ಬೋದು. ಒಂದು 2 ಬ್ಲೌಸ್ ಸಿಕ್ಕಿತ್ತು ಅಂದರೆ ಫಸ್ಟ್ ನೀವು ಅರ್ನಿಂಗ್ ಮಾಡೋದು ಒಂದು 2,000-3,000 ಅರ್ನಿಂಗ್ ಮಾಡ್ತೀರಾ. ಮತ್ತು ಟೈಮ್ ಹೋದಾಗೆ ನಿಮ್ಮ ಫಿನಿಶಿಂಗ್ ನೋಡಿಕೊಂಡು ಹಾಗೆ ಕೊಡ್ತಾರೆ. ಅಂದರೆ ನಿಮ್ದು ಅಲ್ಲಿದ್ದು ಲೋಕಲ್ ಕಸ್ಟಮರ್. ಸೊ ನೀವು ಬೇರೆ ಕಡೆ ಜನರನ್ನು ಹೇಗೆ ಅಂದರೆ ಟಚ್ ಆಗಬೇಕು ಅಂದರೆ, ನೀವು ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು. ಮೇನ್ ಇರೋದು ಈಗ ಸೋಷಿಯಲ್ ಮೀಡಿಯಾ. ಯಾಕಂದರೆ ನೀವು ಎಷ್ಟೇ ಜನರ ಹತ್ರ ಹೇಳಿ ನಾನು ವರ್ಕ್ ಮಾಡ್ತೇನೆ, ನನಗೆ ಯಾರಿಗಾದ್ರೂ ವರ್ಕ್ ಬೇಕಾದ್ರೆ ಹೇಳಿ ನಾನು ಮಾಡಿಕೊಡ್ತೇನೆ, ನೀವು ಎಷ್ಟೇ ಜನರ ಹತ್ರ ಹೇಳಿ ಅವರಂತೂ ನಿಮಗೆ ವರ್ಕ್ ತೆಗೆದುಕೊಡಲ್ಲ. ಯಾಕಂದರೆ ಈಗ ಜನಗಳೇ ಹಾಗೆ, ತುಂಬ ಜೆಲಸಿ ಪರ್ಸನ್ಸ್, ಅಂದರೆ ತುಂಬ ಹೊಟ್ಟೆ ಉರಿ ಪಡ್ತಾರೆ, ಅಂದರೆ ನೀವು ಎಲ್ಲಿ ದೊಡ್ಡ ಶ್ರೀಮಂತರಾಗ್ತೀರಾ ಅಂತ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಬೇಕು. ವಿಷಯ ಏನಂದರೆ, ಸ್ಟಾರ್ಟಿಂಗ್ ತುಂಬ ಜನ ಹೇಳ್ತಾರೆ, ಇಲ್ಲ ನಾವು ಸಬ್ಸ್ಕ್ರೈಬರೇ ಆಗಲ್ಲ ನಮಗೆ ಯೂಟ್ಯೂಬಲ್ಲಿ. ಈಗ ಸಬ್ಸ್ಕ್ರೈಬರೇ ಆಗಲ್ಲ ಅಂದರೆ ಇಷ್ಟು ಜನ ಯೂಟ್ಯೂಬ್ ಮಾಡಲಿಕ್ಕಿತ್ತ? ಎಕ್ಸಾಂಪಲ್ ಈಗ ನನಗೆ ನನ್ನ ಹಸ್ಬೆಂಡ್ ಒಬ್ಬರ ನಂಬರ್ ಬಿಟ್ಟರೆ ಮೊಬೈಲಲ್ಲಿ ಯಾರ ನಂಬರೂ ಇರಲಿಲ್ಲ ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಈಗ ನನಗೆ ಒಂದು 1500 ಕಾಂಟ್ಯಾಕ್ಟ್ಸ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾ ಇದೆ. ಸೊ ಹಾಗಾದರೆ ಎಲ್ಲಿತ್ತು? ಯಾವುದೋ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡ ಹುಡುಗಿ ಇಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಇಷ್ಟು ಜನರಿಗೆ ಒಂದು ಹೇಳಿಕೊಡಬೇಕು ಅಂದರೆ ಅದು ಸಾಧಾರಣದ ಮಾತೇ ಅಲ್ಲ. ಅದರ ಹಿಂದೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ರಾತ್ರಿ ಆಗಲು ಅದು ನನಗೆ ಗೊತ್ತು. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಯೂಟ್ಯೂಬ್ ನೋಡೋದು, ಅಂದರೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ, ಮತ್ತು ರಾತ್ರಿ ಮಲಗುವಾಗ ನೋಡೋದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ, ಮಧ್ಯರಾತ್ರಿ ನಾನು ಎದ್ದಾಗ ನೋಡೋದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ. ಅದೇ ಇತ್ತು ಒಂದು 4 ಮಂತ್ಸ್ ಅದೇ ಇತ್ತು. ಬಟ್ ನಾನು ಬಿಡಲಿಲ್ಲ. ನಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು 7700-800 ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ವೀಡಿಯೋ 1000ಗಿಂತ ಜಾಸ್ತಿ ಇದೆ. ಹಾಗಾದರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೇನೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಅಂದರೆ ಆ ಒಂದು ಚಾನಲಲ್ಲಿ ಅಪ್ಲೋಡ್ ಆದ ವೀಡಿಯೋ ನೀವು ನೋಡ್ಬೋದು, ಎಷ್ಟು ವೀಡಿಯೋಸ್ ಇದೆ, ಎಷ್ಟು ಶಾರ್ಟ್ಸ್ ಇದೆ, ಎಷ್ಟು ಪೋಸ್ಟ್ ಇದೆ ಅಂತ, ಆಯಿತಾ. ಸೊ ಹಾರ್ಡ್ ವರ್ಕೇ ನಮ್ಮ ಮೇನ್ ಕೀ. ನಮ್ಮ ಲೈಫ್ ಸಕ್ಸಸ್ ಆಗಲಿಕ್ಕೆ ಮೇನ್ ಕೀ ಯಾವುದು ಗೊತ್ತಾ? ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಇಲ್ಲದೆ, ಈಗ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಯಾಕಂದರೆ ಈ ಥರ ನೀವು ವರ್ಕ್ ಕಲಿತ್ರೆ ನೀವು ಏನು ಬಿಸ್ನೆಸ್ ಸೆಟ್ ಆಗ್ಬೋದು ಅಂತ.
ಕೆಲವರು ಕಮೆಂಟ್ ಹಾಕಿದ್ದೀರಿ, ಇಲ್ಲ ನಾವು ಕಲ್ತರು ನಮಗೆ ಸೆಟ್ ಆಗಲಿಲ್ಲ, ಬಿಸ್ನೆಸ್ ಬರಲೇ ಇಲ್ಲ. ಬಿಸ್ನೆಸ್ ಬರಲಿಲ್ಲ ಅಂತ ಇನ್ನೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಕಮೆಂಟಲ್ಲಿ ಹಾಕಿದರೆ ಬಿಸ್ನೆಸ್ ಬರೋದಿಲ್ಲ. ನಾವೇ ಒಂದು ಯೂಟ್ಯೂಬರ್ ಆಗಿ ನಾವೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾ ಅಥವಾ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದಾ? ಈಗ ಯಾರೂ ಸಕ್ಸಸ್ ಆಗೋದಿಲ್ಲ ಅಂತ ಇದ್ದರೆ ಇಷ್ಟು ಜನ ಆರಿ ವರ್ಕಿದ್ದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರಾ? ಇಷ್ಟು ಜನ ಆರಿ ವರ್ಕ್ ರಿಲೇಟೆಡ್ ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತಿದ್ರಾ? ಫೇಸ್ಬುಕ್ಕಲ್ಲಿ ಗೊತ್ತಿಲ್ಲ ನನಗೆ, ಬಟ್ ಆರಿ ವರ್ಕ್ ಹೈಲೈಟ್ ಆಗಿರೋದು ಯೂಟ್ಯೂಬಲ್ಲಿ ಮತ್ತು ಇದರಲ್ಲಿ ನಮ್ಮ ಇನ್ಸ್ಟಾದಲ್ಲಿ, ಆಯಿತಾ? ಸೊ ಅದೇ ನಾನು ಹೇಳೋದೇನೆಂದರೆ, ನೀವು ಬೇರೆಯವರ ಹತ್ರ ಹೋಗಿ ಹೇಳೋದಕ್ಕಿಂತ ನೀವು ನಿಮ್ಮನ್ನು ಫಸ್ಟ್ ಒಂದು ಅರ್ಧ ದಿನದಲ್ಲಿ ಒಂದು ಗಂಟೆ ಕೂತ್ಕೊಂಡು ನಿಮ್ಮ ಹತ್ರ ನೀವೇ ಮಾತಾಡಿ. ನಾನು ಏನು ಮಾಡ್ಬೋದು, ನಾನು ಗ್ರೋ ಆಗಲಿಕ್ಕೆ ಏನು ಮಾಡ್ಬೋದು, ಒಂದು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಏನು ಮಾಡ್ಬೋದು, ಮೇಯ್ನ್ ಸರ್ಚ್ ಮಾಡಿ. ಯೂಟ್ಯೂಬ್ ತೆಗೀರಿ, ಯೂಟ್ಯೂಬಲ್ಲಿ ಹಾಕಿ ಹೇಗೆ ನಾವು ಮನೆಯಿಂದಲೇ ವಿದೌಟ್ ಇನ್ವೆಸ್ಟ್ಮೆಂಟ್ ಹೇಗೆ ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು. ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ನಿಮಗೆ ಹಣನೇ ಬೇಡ, ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ಸಾಕು. ಹಾರ್ಡ್ ವರ್ಕಿಗೆ ಹಣ ಕೊಡಬೇಕಾಗಿಲ್ಲ, ಸ್ವಲ್ಪ ಕಷ್ಟಪಡಿ. ಈಗ ಜನಗಳಿಗೆ ಏನಾಗಿದೆ ಅಂದರೆ, ನಾವು ಈಗ ಕಲ್ತೀವಿ, ನೆಕ್ಸ್ಟ್ ಮಂತಿಂದ ನಮ್ಗೆ ಇಷ್ಟು ಆರ್ಡ್ರ್ ಬರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಕಂಪೇರ್ ಮಾಡ್ತಾರೆ, ಬೇರೆಯವರ ಲೈಫ್ ಮತ್ತು ನಮ್ಮ ಲೈಫನ್ನು ಕಂಪೇರ್ ಮಾಡ್ತಾರೆ. ಆ ಕಂಪೇರ್ ಮಾಡೋದ್ರಲ್ಲೇ ಲೈಫ್ ಹೋಗೋದು ಅಷ್ಟೇ. ಸೊ ನಾನು ಈಗ ಯೂಟ್ಯೂಬ್ ಚಾನಲ್ ಜೊತೆ ಅಂದರೆ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಈ ಒಂದು ಸ್ಟಿಚಸ್ ಕೂಡ ಕೊಡ್ತಿದ್ದೇನೆ. ಪ್ಲಸ್ ನನಗೊಂದು ನಿಮ್ಮ ಹತ್ರ ಮಾತಾಡುವ ಅಂತ ಇದ್ದೆ. ನನಗೆ ಅಂದರೆ ತುಂಬ ಟೈಮಿಂದ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ಲಾಸ್ಟ್ 1 ಮಂತಿಂದ ನಾನು ಕಂಟಿನ್ಯೂಸ್ ವೀಡಿಯೋ ಆಗ್ತಾ ಇದ್ದೇನೆ, ನೋಡ್ಬೋದು ನೀವು. ನಾನು ಯಾಕಂದರೆ ಫಸ್ಟಿಗೆ ನನಗೆ ಈ ವರ್ಕ್ ಮತ್ತು ಈ ಚಾನಲನ್ನು ಒಟ್ಟಿಗೆ ಮೇಂಟೈನ್ ಮಾಡಲಿಕ್ಕೆ, ಕ್ಲಾಸಸ್ ಒಟ್ಟಿಗೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ನಂಗಾಯಿತು. ಯೂಟ್ಯೂಬಲ್ಲಿ ಇಷ್ಟು 17,000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೇನೆ. ಯಾಕೆ ಅರ್ಧದಲ್ಲೇ ನಾನು ಬಿಟ್ಬಿಡೋದು, ರೀಸ್ಟಾರ್ಟ್ ಮಾಡುವ ಅಂತ. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಜೊತೆ ನಾವು 1 ಅವರ್ ಕೂತ್ಕೊಂಡು ಮಾತಾಡಬೇಕು. ನಾನು ಎಲ್ಲಿ ಯಾವುದನ್ನು ಬಿಟ್ಟೆ, ನಾನು ಯಾವುದಕ್ಕೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಮೊದಲು, ಯಾವುದನ್ನು ಸ್ಟಾಪ್ ಮಾಡಿದ್ದೇನೆ, ಅದನ್ನು ರೀಸ್ಟಾರ್ಟ್ ಮಾಡಬೇಕು, ಅದರಿಂದ ನಮಗೆ ಹೆಲ್ಪ್ ಆಗ್ಬೋದು. ಅದನ್ನೆಲ್ಲ ಮಾಡ್ತಾ ನಂಗಾಯ್ತು, ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿರೋದಲ್ವ ಫಸ್ಟಿಗೆ, ನಾನು ಅದನ್ನೇ ಸ್ಟಾಪ್ ಮಾಡಿದ್ದೇನೆ. ವೀಡಿಯೋ ಹಾಕೋದು ಖಾಲಿ ಶಾರ್ಟ್ಸ್ ಹಾಕ್ತಿದ್ದೆ, ಲಾಂಗ್ ವೀಡಿಯೋಸ್ ಅಷ್ಟು ಆಗ್ತಿರ್ಲಿಲ್ಲ, ಯಾಕಂದರೆ ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ನಾನು ಏನು ಮಾಡಿದ್ದೇನೆ ಅಂದರೆ ಟೈಮ್ ಸೆಟ್ ಮಾಡಿದ್ದೇನೆ. ಪ್ರತಿದಿನ ಒಂದು ವೀಡಿಯೋ ಹಾಕಲೇಬೇಕು, ಪ್ರತಿದಿನ ಅಥವಾ 2 ಡೇಸ್ಗೆ ಒಂದಾದರೂ ವೀಡಿಯೋ ಹಾಕಬೇಕು. ಬೆಳಿಗ್ಗೆ ನಾನು ಇದು ಅಪ್ಲೋಡ್ ಮಾಡಬೇಕು, ಮತ್ತು ಆಮೇಲೆ ನನ್ನ ವರ್ಕ್ ಮಾಡಬೇಕು, ಮತ್ತು ನನ್ನ ಸ್ಟೂಡೆಂಟ್ಸಿಗೆ ವೀಡಿಯೋಸೆಲ್ಲ ಬೆಳಿಗ್ಗೆನೇ ಕಳಿಸ್ತೇನೆ ನಾನು. ಸೊ ಹಾಗೆ ನನ್ನ ಟೈಮ್ ಅಡ್ಜಸ್ಟ್ ಮಾಡಿದ್ದೇನೆ. ಕೆಲವರು ಹೇಳ್ತಾರೆ ನಮಗೆ ಟೈಮೇ ಇಲ್ಲ ಮ್ಯಾಮ್, ಟೈಮೇ ಇಲ್ಲ. ಯಾಕೆ? ದಿನದಲ್ಲಿ 24 ಗಂಟೆ ಟೈಮ್ ಉಂಟು, 24 ಗಂಟೆ. ಅದರಲ್ಲಿ ಒಂದು 8 ಗಂಟೆ ತೆಗೀರಿ ನಿಮಗೆ ಮಲಗಲಿಕ್ಕೆ, ಮತ್ತೆ 16 ಗಂಟೆ ಉಂಟು. 16 ಗಂಟೆಯಲ್ಲಿ ನಾವು ಎಷ್ಟು ಕೆಲಸ ಮಾಡ್ಬೋದಲ್ವಾ? ಸೊ ಹಾಗೆಯೇ ನಮಗೆ ಟೈಮ್ ಕೊಟ್ಟು ನಾವು ಸ್ವಲ್ಪ ಐಡಿಯಾ ಮಾಡಿ, ನೀವು ನೋಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಮನೆಯಲ್ಲೇ ಸೆಟಪ್ ಮಾಡೋದು ಬಿಸ್ನೆಸ್ಸನ್ನು ಅಂತ ಒಂದು ವೀಡಿಯೋ ಮಾಡಿದ್ದೇನೆ. ಅದರಲ್ಲಿ ಒಂದು ಚಾರ್ಟ್ ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ನಂದು ಗೋಲ್ ಇರುತ್ತೆ, ಅಂದರೆ ಇನ್ಕಮ್ ಇಷ್ಟು ತೆಗಿಬೇಕು ಅಂತ ಒಂದು ತಿಂಗಳಲ್ಲಿ. ಅದಕ್ಕೆ ಒಂದೊಂದು ಬರುವಾಗ ನಾನು ಟಿಕ್ ಮಾಡ್ತಾ ಹೋಗ್ತೇನೆ, ನನ್ನ ಒಂದೊಂದು ಅಮೌಂಟ್ ಬರುವಾಗ ಟಿಕ್ ಮಾಡ್ತಾ ಹೋಗ್ತೇನೆ. ಅದು ನೋಡಲಿಕ್ಕೇ ಖುಷಿ, ಗೊತ್ತಾಯ್ತಾ? ಅದರಲ್ಲಿ ಟಿಕ್ ಆದಾಗ ನಮಗೆ ಖುಷಿ ಆಗುತ್ತೆ. ವಿಷಯ ಏನಂದರೆ ನಾವು ಆ ಗೋಲ್ ರೀಚ್ ಆಗ್ತಾ ಇದ್ದೇವೆ ಅಂತ. ಸೊ ನಮ್ಮ ಮೇಲೆ ನಮಗೆ ಮೇಯ್ನ್ ವಿಶ್ವಾಸ ಇರಬೇಕು, ಆಯಿತಾ? ಈಗ ನಾವು ಯೂಟ್ಯೂಬಲ್ಲಿ ಬಂದು ಒಂದು 4-5 ಮಾತು ನಿಮಗೆ ಹೇಳ್ಬೋದು, ನೀವು ಕೇಳಿ ಬಿಟ್ಬಿಡ್ತೀರ. ಬಟ್ ಹಾಗೆ ಅಲ್ಲ, ನೀವೇನು ಮಾಡಬೇಕಂದ್ರೆ ನೀವು ಜಾಸ್ತಿ 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 ನಿಮ್ಮನ್ನು ನೀವು ಒಂದು ನಂಬಿ ಎದುರುಗಡೆ ಹೋಗಬೇಕಂದ್ರೆ ತುಂಬ ಹಣ ಬೇಕಾಗಿಲ್ಲ. ಈಗ ನೋಡಿ, ನಾನು ಯೂಟ್ಯೂಬ್ ಚಾನಲ್ ನಂದೇ ನಾನು ಹೇಳ್ತೇನೆ, ನಾನು ಎಷ್ಟು ಅಮೌಂಟಲ್ಲಿ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಅದಕ್ಕೆ ಹಣ ಕೊಡಲಿಕ್ಕಿಲ್ಲ. ನನ್ನ ಹಸ್ಬೆಂಡ್ ಒಂದು ಕ್ಯಾಮರಾ ಇಡಲಿಕ್ಕೆ ತಗೊಂಡು, ಆಯಿತಾ? ಮತ್ತು ಕ್ಯಾಮರಾ ನಿಮ್ಮ ಹತ್ರ ಮೊಬೈಲ್ ಇತ್ತು ಅಂದರೆ ಓಕೆ, ಇಲ್ಲದಿದ್ದರೆ ನೀವು ಬೇರೆ ಹೊಸ ಮೊಬೈಲ್ ತೊಗೊಳ್ಬೋದು. ಅದು ನಾನು ಹೊಸ ಮೊಬೈಲ್ ಯಾವಾಗ ತೊಗೊಂಡದ್ದು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಂದು ಆರಿ ವರ್ಕ್ ಬಿಸ್ನೆಸ್ ಎಲ್ಲ ಆಗಿ ಒಂದು 3-4 ವರ್ಷ ಆದಮೇಲೆ ತೊಗೊಂಡಿರೋದು, ಆಯಿತಾ? ಸೊ ನೋಡಿ, ಮಾತಾಡ್ತಾ ಡಿಸೈನು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.